ಏ ರಾಮು ಡ್ಯೂಟಿಗೆ ಟೈಮ್ ಆಯ್ತು. ಲೇ ಸಿಗೋಣ. ಏ ರಾಮ ಏನಣ್ಣ? ಎದ್ದಳ ಮೇಲಕ್ಕೆ ಡ್ಯೂಟಿಗೆ ಹೋಗಲ್ಲೇನಾ? ಹೋಗ್ಬೇಕು. ಇದು ನನ್ನ ಮೇಲೆ ಇಷ್ಟೊಂದು ತೂಕ. ಅವ್ನು ಮಲ್ಕೊಂಡು ಅವ್ನು ನೋಡು ನಿಮ್ಮ ಅಪ್ಪನ. ಲೇ ಸಿಗೋಣ. ಎದ್ದೇಳು, ಟೈಮ್ ಆಗ್ತಿದ್ದು ಎದ್ದೇಳು, ಸ್ನಾನ ಮಾಡ್ಕೊಂಡು ನಡಿ. ರಾತ್ರಿ ಎಲ್ಲ ಇಲ್ಲೇ ಇದ್ರೆ ನಾವು? ಹ್ಞೂ ಅಪ್ಪನ ಮಗನಿಲ್ಲ ಮಲ್ಕೊಂಡಿದ್ರಲ್ಲ. ಸರಿ ಹೋಗಪ್ಪ, ರೆಡಿ ಆಗೋಗು. ಆಸೆ 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 ಮುಖಗೇನೋ ಬಿಡ್ಬಿಡ ಅಂತದೆ. ಆಸೆ ಲೇ ಎದ್ದೇಳ ಮೇಲ್ಕ, ಎದ್ದೇಳ ಮೇಲ್ಕೆ. ಏನು ಹೇಳು ನಿಂದು, ಏನಂತ? ರಾತ್ರಿ ದೇವ್ಗಳನ್ನ ತಂದು ನನ್ನ ಹತ್ರ ಬಿಟ್ಬಿಟ್ಟು ನೀನು ಮಜಾ ತಗೊಂತ ಇದೆಯಾ? ಹಾಂ ಲೇ, ನಾನು ಯಾವ ದೇವ್ಗಳನ್ನೂ ನೋಡಿಲ್ಲ, ಯಾವ ಮಜಾನೂ ತಗೊಂಡಿಲ್ಲ ಆಯಿತಾ? ನೀನೇ ಬಡ್ಕೊಂಡಿದ್ದು ದೇವ್ಗಳು ಬಂದವೆ ಅಂತಂದ್ಬಿಟ್ಟು. ನಿನ್ನ ಮನೆ ನೀನೇ ಇಕ್ಕ, ನಂಗೇನು ಬೇಡ. ಮತ್ತೆ ಹೋಗಿ ಎಲ್ಲ ಮುಂಚೆ ಮಾಡಿ ಗುಡ್ಸ್ಲಾಕೊಂಡಿರೋಕೋ. ನಂಗೇನು ಬೇಸರ, ನಂಗೇನು ಮನೆ ಇಲ್ಲಿ ಎಂತ ಮಾತಾಡ್ತೀಯ ನೀನು? ಹಾಗಾದ್ರೆ ನನ್ನ ಕಾಲಕ್ಕೆ ಬಿಡು. ಎಂಟ್ರಾನ್ಸ್ ಪಾದರ್ ಗೋಯಿಂದ ಜೈ ಜೈ ಆಂಜನೇಯ, ಜೈ ಜೈ ಆಂಜನೇಯ. ಎದ್ದೇಳು, ದೇವ್ರು ಒಳ್ಳೇದು ಮಾಡಲಿ ನಿಂಕ. ಎದ್ದೇಳು, ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ. ಅದ್ಯಾಕ ನಂಗೆ ಯಾಕ ಇದ್ದೇ ಇಲ್ಲ, ಬುದ್ಧಿ ಇಲ್ಲ. ಎಂತ ಮಾತಾಡ್ತಾನೆ ನೋಡು. ಸರಿ, ಕಾಫಿ ನೀರು ಕುಡ್ಬಿಟ್ಟು ತಾಳ್ದದಕ್ಕೆ ನಡಿ. ನಾನು ಹೋಗಲ್ಲ, ಇದೇ ನೋಡು ಬೇಡ ಅಂತ ಹೇಳ್ತಾ ಇರೋದು ನಾನು. ಎದ್ದೇಳ ಮೇಲಕ್ಕೆ ನಾನು ತೋಟದಕ್ಕೆ ಹೋಗಿರ್ತೀನಿ. ಅವ್ನು ಅವಾಗೇನೆ ಹೋದ್ನ. ನೀನು ಗಾಣ ತೋಟದಕ್ಕೆ ಬರಿಲ್ಲ ಅಂದರೆ ಬರ್ತೀನಿ ಕೋಲೆತ್ಕೊಂಡು, ಅಲ್ಲೇ ಉಂಟು ಬರ್ಲಿ ಮುಟ್ಕೊಂಬರ್ತೀನಿ. ಏನೇನು ಹೇಳ್ತಾನೆ ನೋಡು. ಬರ್ತೀನಿ ನಡೆ. ಅವಾಜುಗಳು ಹೋಗ್ತಾನೆ, ಅವಾಜುಗಳು. ಏನು ಒಬ್ಬನಿಗೆ ಅವಾಜುಗಳು ಹಾಕೋದು ಬರೋದು? ನನ್ನ ಹತ್ರ ಏನು 1 ಕೋಟಿ ರೂಪಾಯಿ ದುಡ್ಡಿದ್ದಿದ್ರೆ ಇವ್ರನ್ನೆಲ್ಲ ಕೊಂಡ್ಕೊಂಬಿಡ್ತಾ ಇದ್ದೆ. ಏನು ಮಾಡೋದು, ನನ್ನ ಹತ್ರ ಕಾಸಿಲ್ಲ. ಏನೇ ಹಂಗಂದ್ರೇನೆ? ಜೊತೆ ಹಂಗ ನಡೆಯೇನು? ಡ್ಯಾಡಿ ಇಲ್ಲ ನಂಗ. ನಾನ್ ಡ್ಯಾಡಿ ಬಿಡಲ್ಲಮ್ಮ, ನಂಗ ಬೇಜಾರ. ಎಲ್ಲ ನಾವೇ ಎತ್ಕೊಂಡ್ಬಿಡ್ತಾವ, ಅದಕ್ಕೆ ಬಿಡಲ್ಲ. ನಂಗೆ ಅವೆಲ್ಲ ತಿಳಿದ್ ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗುವ. ಇವಳ್ದೊಳ್ಳೆ ತಲೆನೋವಾಯ್ತು ನಂಕ. ಸರಿ ನಡಿ, ಬರ್ತೀನಿ. ಯಾಕ ನಿಂಗೆ ಬಸ್ ಬರಲ್ಲ? ಸರಿ ನಡಿ. ಸಾಧ್ಯ ಏನ್ ಮವ? ಏನ್ ಮಾವ ಅಂತ ಕೇಳ್ತಾ ಇದೀಯ ನೀನು? ಇನ್ನೇನಂತ ಕೇಳ್ಬೇಕು ಮವ? ಮುಚ್ಚೆ ಬಾಯಿ. ನಿಯತ್ತಿಲ್ಲಲೇ ನಿಂಗ. ನಿಯತ್ತನ್ನೋ ಪದಕ ಅರ್ಥ ನಿಂಗೆ ಗೊತ್ತೇನೆ? ಯಾಕ ಇವಾಗ ಏನಾಯ್ತು? ಮುಚ್ಚಬೇಕು ಬಾಯಿ. ಜಾಸ್ತಿ ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಊಟ ಕೇಳಕ್ಕನ ಬಂದಿದ್ಯಾ? ಮವ, ನಾನು ಪಂಡಿತರ ಮನೆ ಹತ್ರ ಉಟ್ಕೊಂಡ್ಬಂದಿದ್ದೆ. ಪಂಡಿತರ ಮನೆಗೆ ಅವಲಕ್ಕಿ ತಿಂತಾ ಇದ್ದೆ ನೀನು, ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟು. ಅವಲಕ್ಕಿ ತಿಂತೀನ, ಚಿತ್ರಾನ್ನ ತಿಂತೀನ, ಅದೆಲ್ಲ ಕತೆ ಬೇಕಾಗಿಲ್ಲ. ನಿನ್ನ ಕೆಲಸ ನೀನು ಮಾಡ್ಬೇಕು ತಾನೆ. ನಾನು ಬಂದು ಕೇಳ್ಬೇಕು ತಾನೆ ಊಟ ಮಾಡುವಂತ. ಎಷ್ಟೇ ದುರಂಕಾರ ನಿಂಕ. ಉರಿಯೋ ಬೆಂಕಿ ತುಪ್ಪ ಸುರಿಯೋದೇ ಈ ಅಂಬುಜಿ ಕೆಲಸ. ಬರ್ತಾ ಇದ್ದೀನಿ. ಶಿಕೋಣೆ ಮಗನೇ, ಯಾಕೋ ರಾತ್ರಿ ಮಲ್ಕೊಂಡಿದ್ದೆ ಜ್ಞಾಪಕನವ ನಂಗ. ತಿರ್ಗಿ ಬೆಳಗ್ಗೆವರೆಗೂ ಎಚ್ಚರಿಕೆನೇ ಆಗಿಲ್ಲ. ರಾತ್ರಿ ಎಲ್ಲ ಉಪವಾಸ ಐತೇನೋ ಚಿಕೋಣೆ? ಉಪವಾಸ ಇದ್ದ ಮಗನೇ. ಅಯ್ಯೋ, ಏನೋ ಎಂಟ್ರವಳೆಲ್ಲ ನೋಡ್ಕೊಂತಾಳಲ್ಲ ಬಿಡು, ನಮ್ಗೆ ವಯಸ್ಸಾಯ್ತು ಇನ್ನೇನು ಅಂತ ನಾನು ಅನ್ಕೊಂಡ್ರೆ ಏನೋ ಊಟ ತಿಂದಿಲ್ಲ ಅಂತ ಹೇಳ್ತಾ ಇದೀಯಾ? ಯಾರಮ್ಮ ಊಟ ಇಟ್ಕೊಡೋರು ನಂಕ? ಯಾರು ಊಟ ಇಟ್ಕೊಡೋರು? ಪಂಡಿತರ ಮನೆಗೆ ಒಂದಿಷ್ಟು ಅವಲಕ್ಕಿ ತಿಂಬಿಟ್ಟು ಬಂದಿರೋದು ರಾತ್ರಿ ನಾನು. ಎಲ್ಲ ಊಟ ಚಿಕೋನೆ. ಯಾರೆಲ್ಲ ನಾವು ಕಟ್ಕೊಂಡಿರೋ ಏನ್ರು ಒಬ್ಳು ಕರೆಕ್ಟಾಗಿರ್ಬೇಕು. ಅವಳೊಬ್ಳು ಕರೆಕ್ಟಾಗಿದ್ರೆ ಯಾರನ್ನ ಬೇಕಾದರೂ ಎದುರಿಸ್ಬೋದು. ಗಂಡಸಾದವನು. ನನ್ನ ಹೆಂಡ್ರೆ ಸರಿಯಿಲ್ಲಲ್ಲಮ್ಮ, ಸರಿಯಿಲ್ಲಲ್ಲ ನನ್ನ ಹೆಂಡ್ರು. ಇರೋಕೆ ಒಂದು ಒಳ್ಳೆ ಮನೆ ತಿನ್ನಕ ದಂಡಿಗೆ ಅದಲ್ಲ. ನಾನು ಏನಕ್ಕೆ ಬೇಕಮ್ಮ ಅವಳ್ಗ? ಏನಕ್ಕೆ ಬೇಕು ಹೇಳು? ಅಯ್ಯೋ ಚಿಕ್ಕೋನೆ, ಊಟ ಕೊಟ್ಟವಳೆ ಅಂತ ನಾನು ಅನ್ಕೊಂಡಿದ್ನಪ್ಪ. ಹಿಂಗೆಲ್ಲ ಮಾಡೋಳೆ ಅಂತ ನಂಗೆ ದೇವ್ರ ಸತ್ವಾಗ ಅನ್ಕೊಂಡಿಲ್ಲ ಚಿಕ್ಕೋನೆ. ಅಯ್ಯೋ, ನನ್ನ ಮಗು ಉಪವಾಸ ಮಲ್ಕೊಂಡದೆ, ನನ್ನ ಹೊಟ್ಟೆ ಎಷ್ಟು ಉರಿತದೆ. ಯಾರಿಗೆ ಹೇಳೋಣ ನಾನು ಈ ಕಷ್ಟನ? ಈ ಸಾವಿತ್ರಿ ಅಂತ ಕಂತ್ರಿ ಮುಂಡ ಇನ್ನೊಬ್ಬಳಿಲ್ಲ. ಮಳ್ಳಿ ಆಡ್ದಂಗೆ ಆಡ್ತಾಳೆ ಮಳ್ಳಿ ನೀನು. ಯಾಕೆ ಮವ ಬೆಳಗ್ಗೆ ನೀ ಏನೇನೋ ಮಾತಾಡ್ತಾ ಇದೆಯಾ? ಚಿಕ್ಕೋನೆ, ಇಂಥವ್ರಿಗೆಲ್ಲ ಬಾಯಿ ಮಾತಾಗಿ ಹೇಳ್ಕೊಡ್ದ ಸರಿಯಾಗಿ ಅಂಟಿಸ್ಬೇಕು. ಅಂಟಿಸಿ ಆಮೇಲೆ ಹೇಳ್ಬೇಕು. ನೀನು ಹೊಡೆಯೋಂಥ ತಪ್ಪು ನಾನೇನು ಮಾಡಿಲ್ಲ ಮವ. ನಿನ್ನ ಪಾಠಕ್ಕೆ ನೀನು ತಾನೇ ಇಲ್ಲಿ ಜಗಳ ಮಾಡಿದ್ದು. ನಾನೇನ ಹೇಳಿದ್ನ ನಿಂಗೆ ಜಗಳ ಮಾಡು ಅಂತ? ಅಥವಾ ಪಾಲ್ಕೊಡು ಆಸ್ತಿನಾಗೆ ಅಂತ ಕೇಳಿದ್ನಾ? ಇಲ್ಲ ನೀನು ಕೇಳು ಅಂತ ಹೇಳಿದ್ನಾ? ನನ್ನ ಮೇಲೆ ಯಾಕೆ ಹಿಂಗೆ ಬರ್ತಾ ಇದೆಯಾ ನೀನು? ಅಯ್ಯೋ ಪಾಪ ಬಡವ್ರ ಮನೆ ಹುಡುಗಿ ಅಂತ ನಾನು ಇಷ್ಟರಿಂದ ನಿಂಗೆ ಗೌರವ ಕಟ್ಕೊಂಡು ಬಂದಲ್ಲ, ಅದಕ್ಕೆ ನಿಂಗೆ ದೂರಂಕರನಾ? ಅಲ್ಬೇಡ ಸುಮ್ಮನೆ ಇರಮ್ಮ ನೀನು, ಅಲ್ಬೇಡ ಸುಮ್ಮನೆ ಇರೋ. ರಾತ್ರಿ ಪಂಡಿತರ ಮನೆಗೆ ಅವಲಕ್ಕಿ ತಿನ್ಬಿಟ್ಟು ಬಂದಿದ್ದೀನಿ. ಯಾಕೆ ಹೇಳ್ತೀಯಾ? ಚಿಕ್ಕೋನೆ, ದೇವ್ರ ಸತ್ಗೆ ಇವಳು ಕೊಟ್ಟವಳೆ ಅಂತ ನಾನು ಅನ್ಕೊಂಡಿದ್ನಪ್ಪ. ಕಟ್ಕೊಂಡಿರೋ ಗಂಡಂಗೆ ಹಿಂಗೆಲ್ಲ ಮೋಸ ಮಾಡ್ತಾರೇನು? ಟಿವಿಗ್ಲಾಗ ಫೋನ್ಗ್ಲಾಗ ಎಲ್ಲ ನೋಡಲ್ಲ ಎಷ್ಟು ಮೋಸ ಮಾಡ್ತಾರೆ. ಹಂಗೇನೋ ಮೋಸ ಮಾಡ್ಬಿಡ್ತಾಳೇನೋ ಅಂತ ನಂಗೆ ತಿಗ್ಲು ಚಿಕ್ಕೋನೆ. ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಲ್ಲ, ಒಂದೇ ಒಂದು ತುತ್ತು ಕಟ್ಕೊಂಡಿರೋ ಏನ್ರಾಗಿ ಹಿಂದೆ ತಿನ್ನು ಅಂತ ತಂದು ಕೊಟ್ಟಿದ್ರೆ ಸೌದೋಗ್ಬಿಡ್ತಾ ಇದ್ಲ ಚಿಕ್ಕೋನೆ. ನೋಡ್ದೇನಾ ನೀನು ಎಷ್ಟು ಸಹಾಯ ಮಾಡ್ತೀಯ ಅವಳಿಗೆ?
ನನ್ನ ಹೆಂಡ್ರು ಅಂತ ಅವಳು ಸರಿಗಿಟ್ಕೊಂಡೇ ಓಡಾಡ್ತೀಯ. ನೋಡ್ದೆ ಇವತ್ತು ಅವಳು ನಿಂಗೆ ಕೊಟ್ಟು ಗೌರವ, ಎಂಥ ಗೌರವ ಕೊಟ್ಲು? ಹಾಂ, ನೀನೇ ನೋಡಪ್ಪ. ಸುಮ್ಮನೆ ನಾವು ಹೇಳಿದ್ರೆ ನಮ್ಮ ಅಮ್ಮನೆಲ್ಲ ಹೇಳ್ಕೊಡ್ತಾಳಂಕ ಅಂತೀಯ. ನೀನೇ ನೋಡು, ರಾತ್ರಿ ಊಟದನ್ನು ಕೊಟ್ಟಿಲ್ಲ ನೋಡು. ಲೈ ಲೈ ಅವಳವಳು ಸಾವಿತ್ರಿ ನೋಡ, ಇನ್ನು ಮೇಲೆ ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಇಲ್ಲ ಅಂತಂದ್ರೆ ಒದ್ದು ಮನೆಯಿಂದ ಆಚೆಗಾಗ್ತೀನಿ. ನೋಡ್ಬಾ, ನೀನು ಹೇಳ್ದಂಗೆ ಕೇಳ್ತೀನಿ, ಕೇಳಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನು ಹೇಳಿದ್ರು ಆ ಕೆಲಸ ಕರೆಕ್ಟಾಗಿರ್ಬೇಕು, ಇಲ್ಲ ಅಂದ್ರೆ ನಾನು ಕೇಳಲ್ಲ ಅಷ್ಟೇ. ಏನೇ ಕರೆಕ್ಟಾಗಿರೋದು? ಏಯ್, ನಾನು ನಿಂಗೆ ತಾಳಿ ಕಟ್ಟಿದ್ದೀನಿ, ಎಲ್ಲೋ ಹಳೆ ಮನೆ ಮುರ್ಕಾಗಿ ಬಿದ್ದಿದ್ದೆ. ಹಾಂ, ಇವಾಗ ಇಲ್ಲಿ ತಗೊಂಬಂದು ನಿಂಗೆ ಸಿಂಹಾಸನ ಮೇಲೆ ಕುಳ್ಸಿದ್ದಕ್ಕೆ ನೀನು ಬುದ್ಧಿ ತೋರಿಸ್ತಾ ಇದೀಯ ನೀನು. ಅಲ್ಲ, ಒಂದು ತುತ್ತು ಅನ್ನ ತಂದು ಕೊಟ್ಟಿದ್ರೆ ಏನಾಗುತ್ತೆ ಚಿಕ್ಕೋನೆ? ಅಯ್ಯೋ, ನನ್ನ ಮಗು ರಾತ್ರಿ ಎಷ್ಟು ಹೊತ್ತಿಸ್ಕೊಂಡಿತ್ತು ಇದು. ಬಾಪ್ಪ ಬಾ, ಇನ್ನು ಅಮ್ಮನ ನಳಪಾಕ ಇಳಿಸಿಲ್ಲ. ಬಾ, ಬೆಡ್ಡುನ ಬಿಸ್ಕೆಟು ಕಾಪಿ ಕೊಡ್ತೀನಿ. ಬಾಪ್ಪ ಬಾ, ಹೊಟ್ಟೆ ಸ್ವನೆ ಕಮ್ಮಿ ಆಗ್ತದೆ. ಬಾಪ್ಪ ನೋಡ್ದೆ ಚಿಕ್ಕೋನೆ ಅವಳನ್ನ ಇನ್ನು ಮೇಲೆ ನಿನ್ನ ಕಡ್ವಾಣ ಹಾಕಬೇಕು. ಎತ್ತರ ಒಂದು ಕುಂತ್ರ ಒಂದು ಬಿಡ್ತಾ ಇರಬೇಕು. ನೀನು ಹೇಳ್ದಂಗೆ ಕೇಳಬೇಕು. ನೀನು ಕಾಲ ಹತ್ರ ಬಿತ್ತಿರ್ಬೇಕು ಅವಳು. ಹಂಗೆ ಮಾಡು ಚಿಕ್ಕೋನೆ. ಬೇರೆ ಹೋಗೋಣ ಬಾ ಅಂತಂದರೆ ಬರಬೇಕು ನಿನ್ನಿಂದ ತಲೆ ಬಗ್ಸ್ಕೊಂಡು, ಇಲ್ಲಾಂದ್ರೆ ಬೀಳ್ತವೆ ಅಂತ ಏಟುಗಳು. ಹೇಳ್ತೀನಿ, ಸರಿಯಾಗಿ ಒಂದು ಬಿಡು. ಬಿಡ್ತೀನಮ್ಮ. ಇಷ್ಟು ದಿನದಿಂದ ಅವಳಿಗೆ ಗೌರವ ಕೊಡ್ತಾ ಇದ್ನಿ. ರಾತ್ರಿ ನಂಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟದೆ. ಒಂದು ತುತ್ತು ಊಟ ತಂದು ಕೊಟ್ಟಿಲ್ಲಲ್ಲಮ್ಮ ನಂಗೆ. ಹಾಂ, ಏನು ಅಮ್ಮ ಮಗನಿಬ್ರು ಜನರಲ್ ಬಾಡಿ ಮೀಟಿಂಗ್ ಇಕ್ಕಿದ್ರಿ? ಹಾಂ, ಅಲ್ಲ ರಾತ್ರಿ ನಿಮ್ಮ ಅಪ್ಪನಿಗೆ ಒಂದು ತುತ್ತು ಊಟ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ನಾನು ಹೇಳಿದ್ದು ಕೊಡಬೇಡ ಅಂತ. ಯಾಕೋ? ಹಾಂ, ಭಾಗ ಪಾಲು ಅದು ಇದು ಅಂತ ಅನ್ಕೊಂಡು ತಿರ್ಗಾಡ್ತಾ ಇರು. ನಮ್ಮ ಅಮ್ಮನ ಬಂದು ನಿಂಗೆ ಚಾಕ್ರಿ ಮಾಡ್ತಾಳೆ. ಇಷ್ಟು ದಿನದಿಂದ ನಿಂಗೆ ಚಾಕ್ರಿ ಮಾಡಿದ್ರೆ ಸಾಕು. ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಪ್ಪ ನೀನು. ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಬೇಡ ಮನೆಗೆ. ಇನ್ನು ಮೇಲೆ ನೋಡ್ಕೊಳ್ಳ ನಿಮ್ಮ ಅಮ್ಮನಿಗೆ ಏನು ಮಾಡ್ತೀನಿ ಅಂತ. ನೀನೇನೇನು ಮಾಡೋಕ್ಕಾಗಲ್ಲ, ನಮ್ಮಮ್ಮನ ಏನೇನು ಮಾಡೋಕ್ಕಾಗಲ್ಲ. ಹೌದೇನೋ? ಮನೆಯಿಂದ ಒದ್ದು ಹಾಕ್ತೀನಿ. ಆಮೇಲೆ ನೀನು ನೋಡ್ಕೊ, ನೀನು ಎಲ್ಲಿರ್ತೀಯ ಅಂತ. ನೋಡೋ, ಕೆಲ್ಸಕ್ಕೆ ಹೋಗೋವಾಗ ನಂಗೆ ತಲೆನೋವಿಸ್ಬೇಡ, ಸುಮ್ಮನೆ ಇದ್ಬಿಡು ಮನೆಗೆ. ನೋಡ್ದ ಚಿಕ್ಕುನೇ, ಹಾಂ, ನೀನೇನ್ರು ನಿನ್ನ ಮಕ್ಕಳು ಹೆಂಗೆ ಮಾತಾಡ್ತಾರೆ? ನಿನ್ಗೇನು ಒಂಚೂರು ಬೆಲೆ ಇಲ್ಲೇನೆ ಈ ಮನೆಗ? ಇನ್ನು ಮೇಲೆ ನಾನಷ್ಟೇ ಧೈರ್ಯವಾಗಿ ಇರು. ಅವಳನ್ನ ಅದು ಬಸ್ ತೆಗಿಕ್ಕು. ಬಿಟ್ಕೂತ್ರೆ ಬಿಟ್ಟಂಗೆ ಬಿಟ್ಟಿದೆಯಲ್ಲ ನೀನು. ನಿನಗೆ ಜ್ಞಾನ ಇಲ್ಲೇನಾ? ಇನ್ಮೇಲೆ ನೋಡ್ತಾ ಇರಮ್ಮ, ಅವಳಿಗೆ ಏನು ಕೆಲಸ ಕೊಡ್ತೀನಿ ಅಂತ ನೋಡ್ತಾ ಇರು. ಬಾ, ಕಾಪಿ ಕುಡಿಯಂತೆ. ಸರೋಜಿ, ನಾನು ನಿನ್ನನ್ನು ನನ್ನ ಪಾಲಿನ ದೇವತೆ ಅಂತ ಅನ್ಕೊಂಡಿದ್ನಿ. ನಿನ್ನ ದೇವತೆ ಅಲ್ಲ, ನೀನು ದೆವ್ವ. ನೀನು ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಇನ್ಮೇಲೆ ನಿನ್ನ ನೆಂಟಿ ಅಲ್ಲ, ನನ್ನ ಶತ್ರು ನೀನು. ಏ ಕಿರ್ಕನ್ನು, ಏನ್ ಮಾಡ್ತಾ ಇದ್ರಾ ನೀನು ನಿಮ್ಮ ಅಮ್ಮನ? ಎಲ್ಲಿ ಅಮ್ಮ? ಅಮ್ಮ ಇಲ್ಲಮ್ಮ? ಏನು ಹೇಳ್ತಾ ಇರೋದು ಇವನು? ಏ ಗೀತಾ, ಗೀತಾ ಎಲ್ಲೋದ್ಲು? ಎಲ್ಕೋದ್ಲಮ್ಮ? ಹಾಗೂ ಅಂದ್ರೆ ಏನು? ಸಿದ್ದಿ, ಏ ಸಿದ್ದಿ ಬಲ್ಯ ಬಯಲ್ ಸಿದ್ದಿ. ಏನು? ಏ ಗೀತಾ ಇಲ್ಲೇ ಮನೆಯೊಳಗೂ ನೋಡಿದ್ನಿ, ಎಲ್ಲೂ ಇಲ್ಲ ಗೀತಾ. ಅವನು ಅದೇನೋ ಹೇಳ್ತಾವನ್ ಕೇಳು. ಕೀರ್ತನು, ಅಮ್ಮ ಇಲ್ಲಮ್ಮ? ಅಮ್ಮ ಬ್ಯಾಗ್ ಎತ್ಕೊಂಡು ಹೋದ್ಲಾ? ಇದೇನು ಇವನು ಬ್ಯಾಗ್ ಎತ್ಕೊಂಡು ಹೋದ್ಲು ಅಂತ ಹೇಳ್ತಾವನೆ? ಯಾರ ಜೊತೆಗಮ್ಮ ಹೋಗಿದ್ದು? ಕೂಟ್ರಾಕ? ಅಲ್ಲ ಎಲ್ಲೋದ್ಲ ಗೀತಮ್ಮ? ಎಲ್ಲೇ? ಅಯ್ಯ, ಅಲ್ಲೆಲ್ಲ ಅವಳನ್ನು ನೋಡೋಕೆ ಸರಿಯಾಗಿ ಎಲ್ಲ ನಾ ತೋಟಗಳ ಕಡೆ. ತೋಟಗಳ ಕಡೆಯಲ್ಲಿ ಏನು ಕೂತಾಳೆ ಅವಳು? ಮನೆಗೆ ನೋಡಿದ್ನಿ, ಮನೆಗೂ ಇಲ್ಲ. ಎತ್ತನ ಒಟ್ಟಿಗಿಟ್ಬಿಡ್ಲ ಹೆಂಗೆ? ಏನು ಕೂತಾಳೆ? ಸುಮ್ಮನೆ ಚಿನ್ನು, ಅಮ್ಮ ಇಲ್ಲಮ್ಮ? ಹೇಳ್ತಾವನೆ ಬ್ಯಾಗ್ ಎತ್ಕೊಂಡು ಓದ್ಲು ಅಂತ. ಬ್ಯಾಗ್ ಎತ್ಕೊಂಡು ಎತ್ತೋತಾಳೆ? ಯಾಕೆ ಏನಾದ್ರು ಕಿತ್ಲಾಡಿದ್ರೇನು? ಏನೂ ಇಲ್ಲ, ಕಿತ್ಲಾಟನೂ ಇಲ್ಲ, ಎಂಥದ್ದು ಇಲ್ಲ. ಅವಳು ಪಡ್ಕ ಅವಳಿರ್ತಾಳೆ, ನನ್ನ ಪಡಕ್ಕೆ ನಾನಿರ್ತೀನಿ. ಕಿತ್ಲಾಡೋದು ಎಂಥದ್ದು? ಇದರೊಳ್ಳೆ ಚೆನ್ನಾಗದಲ್ಲ. ಕಿತ್ಲಾಡೋ ಸಂದರ್ಭನೇ ಬಂದಿಲ್ಲ. ಏನು ಕಿತ್ಲಾಡೋಣ ಸುಮ್ಮನೆ? ಮತ್ತೆ ಇನ್ಯಾಕ ಎತ್ತೋದ್ಲು ಮಗು ಒಂದಿನ ಬಿಟ್ಬಿಟ್ಟು? ಅವ್ನು ನೋಡು ಬ್ಯಾಗು ಅಂತ ಹೇಳ್ತಾವನೆ. ಬ್ಯಾಗ್ ಎತ್ಕೊಂಡು ಹೋದ್ಲಂತೆ. ಮನೆಗೆ ಒಂದು 2 ಲಕ್ಷ ರೂಪಾಯಿ ಇಕ್ಕಿದ್ನಿ, ಅದು ಇಲ್ಲ. ನೋಡ್ತೀನಿ ತಡಿ. ನೋಡೋಗು ಕೀರ್ತನು. ನಿಮ್ಮ ಅಮ್ಮನ್ ಬೇಕಾ? ನನ್ನ ಮುತ್ತು ಬಂಗಾರಕ್ಕೆ ಎಲ್ಲ ಗೊತ್ತಮ್ಮ, ಎಲ್ಲ ಗೊತ್ತು. ನೇಹ ಅನ್ನೋದು, ಮಮ್ಮಿ ಅನ್ನೋದು ಎಲ್ಲ ಗೊತ್ತು, ಮುದ್ದು ಗಂಡನ್ಕ. ಲೇ ಸಿದ್ದಿ, ಏನು ಎತ್ಬಿಟ್ಟವಳೆ 2 ಲಕ್ಷ? ದೇವ್ರನಿಗೂ 2 ಲಕ್ಷ ಎತ್ಬಿಟ್ಟವಳೆ. ಅವಳ ಮಗು ಇದೆ ಅಂತ ಅವಳ್ಗ ನಂಬಿಕೆ ಬರಂಗೆ ಮಾಡಿದ್ದೀನಿ.
ಆದರೂ ಮಗುನ ಬಿಟ್ಬಿಟ್ಟು ಹೋಗೋಳು ಅಂತಂದ್ರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲಲ್ಲ. ಎಲ್ಲಿ ಹೋಗ್ಬಿಟ್ಲು ಇವಳು? ಹಾಂ, ಅದಕ್ಕೆ ಮಗು ಹೇಳ್ತಾ ಇರೋದು ಬ್ಯಾಗು ಬ್ಯಾಗು ಅಂತ. ಎತ್ಬಿಟ್ಟವಳೆ 2 ಲಕ್ಷ. ಹಾಂ, ಎಂಥ ಕೆಲಸ ಮಾಡಿಬಿಟ್ಲು. ಇವಾಗ ಎಲ್ಲವಳೆ ಅಂತ ನಾನು ಹುಡ್ಕೋದವಳ. ಅಲ್ಲ, ನೀನು ಆ ಮನೆಗೆ ತಂದಿಕ್ತೀರ, ಇಲ್ಲೇನಕ್ಕೆ ತಂದಿಕ್ಕೋದೆ? ಅಯ್ಯೋ, ನಂಬಿಕೆಸ್ಲಾಗಿದ್ಲಲ್ಲ, ಅದಕ್ಕೆ ತಂದಿಕ್ತೆ. ಹೋಗಿದ್ರೆ ಅಲ್ಲಿಗೆ ಹೋಗಿತ್ತಾಳೆ ಶಾನ್ ಬಗ್ರ ಮನೆಗೆ. ಒಂದು ಹೆಜ್ಜೆ ನಾನು ಹೋಗ್ಬಿಟ್ಟು ಬರ್ತೀನಿ, ನೋಡೋಣ ಅದೇನು ಹೇಳ್ತಾಳೋ. ಅಲ್ಲಿಗೆ ಹೋಗಿರ್ತಾಳೆ ಅಂತೀಯ? ಅಲ್ಲಿಗೆ ಹೋಗಿರ್ತಾಳೆ, ಅಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲಕ್ಕೂ ಹೋಗಿರಲ್ಲ ಅವಳು. ಶಾನ್ ಬಗ್ರ ಮನೆಗೆ ಹೋಗಿರ್ತಾಳೆ. ಅಯ್ಯೋ, ಇಷ್ಟು ಮಾತ್ರಕ್ಕೇನಪ್ಪ ನಾವು ಇಷ್ಟೆಲ್ಲ ಒದ್ಲಾಡಿದ್ವು. ಏನು ಹೆಂಗ್ಸಪ್ಪ ಯಮುನ ಥೂ. ಹಂಗಾರೆ ಮಗು ಸುದ್ದಿ ಗೊತ್ತಾಗದೆ ಅಂತೀಯ? ಗೊತ್ತಾಗಿರೋದಕ್ಕೆ ಮಗುನ ಬಿಟ್ಬಿಟ್ಟು ಹೊಟ್ಟೋಗಿರೋದು ಅವಳು. ಇಲ್ಲ, ಇದು ನಂದೇ ಮಗು ಅನ್ನೋಂಗಿದ್ರೆ ಎತ್ಕೊಂಡೋಗಿರೋಳು. ಎಲ್ಲ ಗೊತ್ತಾಗದೆ, ಯಾರೋ ಏನೋ ಹೇಳವ್ರೆ. ಇರಲಿ ಶಾನ್ ಬಗ್ರ ಮನೆ ಹತ್ರಕ್ಕೆ ಹೋದ್ರೆ ಎಲ್ಲ ವಿಷಯ ಗೊತ್ತಾಗ್ತೈತೆ. ಓಡು ಫಸ್ಟ್ ದುಡ್ಡಿಸ್ಕ. ಅವಳು ಹೋದ್ರೆ ಹೋಗ್ಕೊಳ್ಳಿ, ದುಡ್ಡಿಸ್ಕೊಂಡು ಒಳ್ಳೆ ಹತ್ರಕ್ಕೆ ಬಲವಂತವಾಗಿ ಕರ್ಕೊಂಬರಕ್ಕೆ ಹೋಗಬೇಡ. ಥೂ, ಎಂಥ ಕೆಲಸ ಮಾಡ್ಬಿಟ್ಲು ಗೀತಾ, ಎಂಥ ನಂಬಿಕೆ ದ್ರೋಹಿ. ಅಷ್ಟು ಶಾನ್ ಬಗ್ರ ಮನೆಗೆ ಹೋಗ್ಬೇಕು ನಾನು. ಏ ಮಗು ಹುಷಾರು, ನೋಡ್ಕೊಂತೀನಿ ನೀನು ಹೋಗು ಮಗುನ. ಮುಂದುವರಿಯುವುದು.